ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಆ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನೀವು PSI ಪೇಪರ್ 1 ಹಾಗೆ PSI ಪೇಪರ್ 2 ಎರಡಕ್ಕೂ ಕೂಡ ಸಂಬಂಧಿಸಿದ ವಿಷಯಗಳನ್ನು ನೋಡಬಹುದಿದೆ. ನಮ್ಮ ಪುಸ್ತಕ ಹೇಗಿದೆ ಅಂತ ನೀವಿನ್ನೂ ನೋಡಿಲ್ಲ ಅಂತಿದ್ದಲ್ಲಿ ಐ ಅಂತ ಮೇಲೆ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದು. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಹಾಗೆ ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿಂದಲೂ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫ್ನ ತಗೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ ಆ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಐ ಹೋಪ್ ಯು ಗೈಸ್ ನೋ ದ್ಯಾಟ್ ನಾನು ಟಾರ್ಗೆಟ್ 402 PSI ಸೆಷನ್ಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಇಲ್ಲಿವರೆಗೂ 8 ಸೆಷನ್ಸ್ ಅನ್ನ ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ಯು ಹ್ಯಾವ್ ವಾಚ್ ದ್ಯಾಟ್. ಒಂದು ವೇಳೆ ನೋಡಿಲ್ಲ ಅಂತಿದ್ದಲ್ಲಿ ಮೇಲೆ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಈ ವಿಡಿಯೋನ ಕೊನೆಯಲ್ಲೂ ಕೂಡ ನಾನು ನಿಮಗೆ ಪ್ಲೇ ಲಿಸ್ಟ್ ಅನ್ನು ತೋರಿಸ್ತೀನಿ, ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ 8 ಸೆಷನ್ಸ್ ಅನ್ನ ಒಟ್ಟಿಗೆ ನೋಡಬಹುದಿದೆ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಡಿಸ್ಕಷನ್ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಓದೋಣ ಏನಿದೆ ಅಂತ. ಸೌರಶಕ್ತಿಗೆ ಸಂಬಂಧಿಸಿದಂತೆ ದೇಶದ ಎಲ್ಲ ಭಾಗಗಳಲ್ಲಿ ಸೂರ್ಯನ ಬೆಳಕು ವರ್ಷವಿಡೀ ಒಂದೇ ಪ್ರಮಾಣದಲ್ಲಿ ಲಭ್ಯವಿರುವುದಿಲ್ಲ. ಉಬ್ಬರವಿಳಿತದ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ದೇಶದ ಎಲ್ಲ ಪ್ರದೇಶಗಳಲ್ಲಿ ಕರಾವಳಿ ಲಭ್ಯವಿಲ್ಲ. ಭೂಶಾಖದ ಶಕ್ತಿಯು ಕೆಲವೇ ಸ್ಥಳಗಳಲ್ಲಿ ಲಭ್ಯವಿದೆ ಮತ್ತು ಶಕ್ತಿಯನ್ನು ಬಳಸಿಕೊಳ್ಳುವ ವೆಚ್ಚವು ತುಂಬ ಹೆಚ್ಚಾಗಿದೆ. ಹೀಗಿದೆ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ಯಾರಾಗ್ರಾಫ್. ನಮ್ಮ ಸ್ಟೂಡೆಂಟ್ ಒಬ್ಬರು ಇದನ್ನು ನನಗೆ ವಾಟ್ಸಪ್ ಮಾಡಿದರು, ಈ ಒಂದು ಪ್ಯಾರಾಗ್ರಾಫನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ, ಇದನ್ನು ಇಂಗ್ಲೀಷ್ ಭಾಷೆಗೆ ಹೇಗೆ ಬರೆಯೋದು ಅಂತ. ಸೊ ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬರು ಕಳಿಸ್ಕೊಟ್ಟಿರೋ ಅಂಥ ಪ್ಯಾರಾಗ್ರಾಫನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಇದನ್ನು ಹೇಗೆ ನಾವು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಸೌರಶಕ್ತಿಗೆ ಅಂತ ಕೊಟ್ಟಿದ್ದಾರೆ. ಸೌರಶಕ್ತಿ ಅಂತಂದರೆ ಸೋಲಾರ್ ಎನರ್ಜಿ ಅಂತ ಹೇಳ್ತೀವಿ. ಬರೆಯೋಣ ಸೋಲಾರ್ ಎನರ್ಜಿ. ಸಂಬಂಧಿಸಿದಂತೆ ಅಂತ ಇದೆ, ಇದನ್ನೇನಂತ ಹೇಳಬಹುದು ನಾವು? ರಿಲೇಟೆಡ್ ಅಂತ ಹೇಳಬಹುದು. ದೇಶದ ಎಲ್ಲ ಭಾಗಗಳಲ್ಲಿ, ದೇಶದ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಕಂಟ್ರೀಸ್ ಎಲ್ಲ, ಆಲ್ ಭಾಗಗಳಲ್ಲಿ, ಪಾರ್ಟ್ಸ್ ಅಂತ ತಗೊಳ್ಬಹುದು. ಬಹುವಚನ ಇದೆ, ಹೀಗೆ ತಗೊಳ್ಬೇಕು. ಸೂರ್ಯನ ಬೆಳಕು ಅಂತ ಇದೆ, ಸನ್ ರೇಸ್ ಅಂತ ತಗೊಳ್ಬಹುದು. ಸನ್ ರೇಸ್ ಅಥವಾ ಸನ್ ಲೈಟ್ ಅಂತ ಕೂಡ ಇದನ್ನ ನಾವು ತಗೊಳ್ಬಹುದಿದೆ. ಓಕೆ, ರೇಸ್ಗಿಂತಲೂ ಲೈಟ್ ಈಸ್ ಮಚ್ ಬೆಟರ್. ದೆನ್ ವರ್ಷವಿಡೀ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನಂತ ತಗೊಳ್ಳೋಣ? ಥ್ರೂ ಔಟ್ ದ ಇಯರ್. ಥ್ರೂ ಔಟ್ ದ ಇಯರ್. ಒಂದೇ ಪ್ರಮಾಣದಲ್ಲಿ, ಒಂದೇ ಸೇಮ್ ಪ್ರಮಾಣದಲ್ಲಿ ಅಂತಿದೆ, ಕ್ವಾಂಟಿಟಿ ಅಂತ ತಗೊಳ್ಬಹುದು. ನೋಡೋಣ, ಬಹುಶಃ ಇದು ಬದಲಾಗಬಹುದು. ಲೆಟ್ಸ್ ಸಿ. ಲಭ್ಯವಿರುವುದಿಲ್ಲ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ಅಥವಾ ನಾಟ್ ಅನ್ನುವಂಥದ್ದು ಬರುತ್ತೆ. ಲಭ್ಯ ಅಂತ ಹೇಳ್ತಾ ಇದ್ದಾರಲ್ವಾ, ಅವೈಲಬಲ್ ಅಂತ ಬರುತ್ತೆ. ನಾಟ್ ಅವೈಲಬಲ್ ಈ ರೀತಿಯಲ್ಲಿ ಬರುತ್ತೆ. ಅದನ್ನು ನಾವು ವಾಕ್ಯದಲ್ಲಿ ನೋಡೋಣ. ಏನು ಹೇಳಿದ್ದಾರೆ ಅರ್ಥ ಮಾಡಿಕೊಂಡು ಇದನ್ನ ಈಗ ನಾವು ಇಂಗ್ಲಿಷ್ ಭಾಷೆಗೆ ಬರಿತಾ ಹೋಗೋಣ. ಇಲ್ಲಿ ಮಾತಾಡಿರುವಂಥದ್ದು ಸೋಲಾರ್ ಎನರ್ಜಿ, ಸೌರಶಕ್ತಿಯ ಬಗ್ಗೆ. ಸೌರಶಕ್ತಿಗೆ ಸಂಬಂಧಿಸಿದಂತೆ, ಸೊ ಈ ವಿಷಯ ಮಾತಾಡ್ತಾ ಇರೋದು ನಾವು, ವಿಚ್ ಈಸ್ ರಿಲೇಟೆಡ್ ಟು ಸೋಲಾರ್ ಎನರ್ಜಿ. ದೇಶದ ಎಲ್ಲ ಭಾಗಗಳಲ್ಲಿ, ಇನ್ ಆಲ್ ದ ಪಾರ್ಟ್ಸ್ ಆಫ್ ದ ಕಂಟ್ರಿ, ಸೂರ್ಯನ ಬೆಳಕು, ಸನ್ಲೈಟ್, ಥ್ರೂ ಔಟ್ ದ ಇಯರ್, ವರ್ಷವಿಡೀ. ಥ್ರೂ ಔಟ್ ದ ಇಯರ್ ಏನಿರಲ್ವಂತೆ? ಅವೈಲಬಲ್ ಇರಲ್ಲ. ಇಟ್ ವಿಲ್ ಬಿ ನಾಟ್ ಅವೈಲಬಲ್, ದಟ್ ಟು ಇನ್ ಅ ಸೇಮ್ ಕ್ವಾಂಟಿಟಿ. ಕ್ವಾಂಟಿಟಿ ಅಂತ ಬಂದಾಗ ಇಲ್ಲಿ ನಾವು ಯಾವುದಾದ್ರೂ ಫಿಸಿಕಲ್ ಇನ್ ದ ಸೆನ್ಸ್ ವಿಚ್ ಕ್ಯಾನ್ ಬಿ ಟಚ್ ಅಲ್ವಾ, ಮುಟ್ಟಬಹುದು ನಾವು. ಎಕ್ಸಾಂಪಲ್, ಈ ಪೆನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಿದ್ದಲ್ಲಿ, ಈ ಥರದ್ದು ಎಷ್ಟು ಬೇಕು ಅಂತ ಅವ್ರು ನನ್ನ ಕೇಳ್ತಾರೆ. ಈ ಥರದ್ದು ನನಗೊಂದು 100 ಬೇಕು ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ವಾಟ್ ಸೆಟ್ ಟು ಬಿ ಕ್ವಾಂಟಿಟಿ ವಿಚ್ ಇಸ್ ಅ ಫಿಸಿಕಲ್ ಥಿಂಗ್ ವಿಚ್ ಕ್ಯಾನ್ ಬಿ ಟಚ್ಡ್. ಸೊ ಇಲ್ಲಿ ನಮಗೆ ಪ್ರಮಾಣ ಅಂತ ಕೊಟ್ಟಿದ್ದಾರಲ್ವ, ಅದು ವಾಕ್ಯದಲ್ಲಿ ಹೇಗೆ ಬರುತ್ತೆ ಬರೆದು ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದನ್ನ ಈ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು. ಆಸ್ ಇಟ್ ಈಸ್ ರಿಲೇಟೆಡ್ ಟು ಯಾವುದಕ್ಕೆ ಇದು ಸಂಬಂಧಿಸಿರುವಂಥದ್ದು?
ಸೋಲಾರ್ ಎನರ್ಜಿ. ಆಸ್ ಇಟ್ ಈಸ್ ರಿಲೇಟೆಡ್ ಟು ಸೋಲಾರ್ ಎನರ್ಜಿ ಅಂದ್ರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಏನು? ಸೂರ್ಯನ ಬೆಳಕು, ಸನ್ಲೈಟ್ ಏನಾಗಿರಲ್ಲ, ಲಭ್ಯವಿರುವುದಿಲ್ಲ. ಸೊ ಸನ್ಲೈಟ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಲಭ್ಯವಿರುವುದಿಲ್ಲ ವರ್ಬ್ ಆಗುತ್ತೆ. ಯಾವಾಗ ಲಭ್ಯವಿರುವುದಿಲ್ಲ, ಯಾವ ರೀತಿಯಲ್ಲಿ ಲಭ್ಯವಿರುವುದಿಲ್ಲ, ಹಾಗೆ ಎಲ್ಲಿ ಅನ್ನುವಂಥ ಕಾನ್ಸೆಪ್ಟ್ ಇದೆ ಅಲ್ವಾ, ಇದನ್ನೇ ನಾವು ಆಬ್ಜೆಕ್ಟ್ ಅಂತ ಹೇಳೋದು. ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಸನ್ಲೈಟ್ ಈಸ್ ನಾಟ್ ಅವೈಲಬಲ್, ಈ ರೀತಿಯಲ್ಲಿ ತಗೊಳ್ಬೇಕು ವರ್ಬನ್ನ. ಸನ್ಲೈಟ್ ಈಸ್ ನಾಟ್ ಅವೈಲಬಲ್ ಎಲ್ಲಿ? in ಆಲ್ ದ ಪಾರ್ಟ್ಸ್ ಆಫ್ ದ ಕಂಟ್ರಿ, ದೇಶದ ಎಲ್ಲಾ ಭಾಗಗಳಲ್ಲಿ ಅಂತ ಹೇಳಿದ್ದಾರೆ, ಬರಿತಾ ಇದ್ದೀನಿ. ಇನ್ ಆಲ್ ದ ಪಾರ್ಟ್ಸ್ ಆಫ್ ದಿ ಕಂಟ್ರಿ, ಆಲ್ ದ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಯಾವಾಗ? ಹೇಗೆ? ಥ್ರೂ ಔಟ್ ದ ಇಯರ್, ಥ್ರೂ ಔಟ್ ದ ಇಯರ್. ಯಾವ ರೀತಿಯಲ್ಲಿ? ಇನ್ ಅ ಸೇಮ್, ನಾನು ಹೇಳಿದೆ ಕ್ವಾಂಟಿಟಿ ಬದಲಾಗಿ ಇಲ್ಲೇನೋ ಬರುತ್ತೆ ಅಂತ. ಪ್ರಮಾಣ ಒಕ್ಯಾಬ್ಲರಿ, ಕ್ವಾಂಟಿಟಿ ಓಕೆ, ಬಟ್ ಇದೇ ವಾಕ್ಯಕ್ಕೆ ಬಂದಾಗ ಇದನ್ನ ನಾವು ಹೇಳಬೇಕಾಗುತ್ತೆ ಅಮೌಂಟ್ ಅಂತ. ಅಂಡ್ ಅಮೌಂಟ್ ಅಂತಂದ್ರೆ ದುಡ್ಡು ಅಂತ ಮಾತಾಡ್ತಾ ಇಲ್ಲ. ಈ ರೀತಿಯ ಅಬ್ಸ್ಟ್ರಾಕ್ಟ್ ನೌನ್ ಏನೇ ಬಂದ್ರೂ ಕೂಡ ನಾವು ಅದನ್ನ ಈ ರೀತಿಯೆಲ್ಲ ತಗೊಳ್ಬೇಕಾಗುತ್ತೆ. ಆಗ್ಲೇ ಹೇಳಿದ್ನಲ್ವಾ, ಫಿಸಿಕಲ್ ಥಿಂಗ್ಸ್ ಆದ್ರೆ ನೀವು ಕ್ವಾಂಟಿಟಿ ಅಂತ ತಗೊಳ್ಬಹುದು. ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತ ಅಂದ್ರೆ ವಿಚ್ ಕ್ಯಾನ್ ನಾಟ್ ಬಿ ಟಚ್, ನಾವು ಅದನ್ನ ಹಿಡ್ಕೊಳಕ್ಕಾಗಲ್ಲ. ಸನ್ಲೈಟ್ ನಾವು ಫೀಲ್ ಮಾಡಬಹುದು ಅಲ್ವಾ, ತುಂಬಾ ನಮಗೆ ಬಿಸಿಲು ಬೀಳ್ತಾ ಇದೆ ಅಂದ್ರೆ ನಮ್ಮ ಚರ್ಮ ಉರಿ ಆಗುತ್ತೆ, ಅಥವಾ ನಮ್ಗೆ ಆ ಶಾಖ ತಗ್ಲೋ ಅಂಥದ್ದು ಗೊತ್ತಾಗುತ್ತೆ. ವಿಚ್ ಮೀನ್ಸ್ ವಿಚ್ ಕ್ಯಾನ್ ಬಿ ಫೆಲ್ಟ್, ವಿಚ್ ಕ್ಯಾನ್ ಬಿ ಸೀನ್, ಬಟ್ ನಾವು ಅದನ್ನ ಮುಟ್ಟೋದಕ್ಕಾಗಲ್ಲ, ನಾವು ಫೀಲ್ ಮಾಡಬಹುದು. ದಟ್ ಈಸ್ ವಾಟ್ ಸೆಟ್ ಟು ಬಿ ಆನ್ ಅಬ್ಸ್ಟ್ರಾಕ್ಟ್ ನೌನ್. ಆ ರೀತಿಯಲ್ಲಿ ಬಂದಾಗ ನಾವು ಅಮೌಂಟ್ ಅಂತ ತಗೊಳ್ಬೇಕು. ಅಮೌಂಟ್ ಅಂತ ಅಂದ್ರೆ ದುಡ್ಡು ಅಂತ ಅಲ್ಲ ಇಲ್ಲಿ. ಓಕೆ, ಇನ್ ಅ ಸೇಮ್ ಅಮೌಂಟ್ ಅಂತ ತಗೊಳ್ಬೇಕಾಗಿರುತ್ತೆ. ಓಕೆ, ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆಸ್ ಐ ಸೆಡ್ ಯು ಪೀಪಲ್ ಅರ್ಲಿಯರ್, ಇಲ್ಲಿ ನಾನು ಏನ್ ಮಾಡಿದೆ, ಒಂದು ಫಾರ್ಮುಲಾ ಬಳಸಿದೆ. ಆ ಫಾರ್ಮುಲಾ ಯಾವುದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅಂಡ್ ಇಲ್ಲಿ ಸಬ್ಜೆಕ್ಟ್ ಯಾವುದು? ಸನ್ಲೈಟ್. ವರ್ಬ್ ಯಾವುದು? ಈಸ್ ನಾಟ್ ಅವೈಲಬಲ್ ಅನ್ನುವಂಥದ್ದು ವರ್ಬ್ ಆಗಿದೆ. ಎಲ್ಲಿ? ಇನ್ ಆಲ್ ದ ಪಾರ್ಟ್ಸ್ ಆಫ್ ದ ಕಂಟ್ರಿ. ಯಾವಾಗ? ಥ್ರೂ ಔಟ್ ದ ಇಯರ್. ಹೇಗೆ? ಇನ್ ಅ ಸೇಮ್ ಅಮೌಂಟ್. ಇದನ್ನ ನಾವು ಆಬ್ಜೆಕ್ಟ್ ಅಲ್ಲಿ ತಗೊಂಡಿದ್ದೀವಿ. ನೋಡಿದ್ರ? ಆಬ್ಜೆಕ್ಟ್ ರೈಟಿಂಗ್ ಅಂದ್ರೆ ಇಷ್ಟೇನೆ. ಎಲ್ಲಿ, ಏನು, ಯಾವಾಗ, ಹೇಗೆ, ಯಾಕೆ ಅನ್ನೋಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ತಾ ಇರುತ್ತೆ. ನಾವು ಅದನ್ನ ನಮ್ಮ ವಾಕ್ಯದಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡಿ ತಗೊಂಡ್ರೆ ಆಯ್ತಷ್ಟೇ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಅಂಡ್ ನಮ್ಮ ಎರಡನೇ ವಾಕ್ಯ ಹೀಗಿದೆ: ಉಬ್ಬರವಿಳಿತದ ವಿದ್ಯುತ್ ಸ್ಥಾವರಗಳನ್ನು ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಟೈಡಲ್ ಪವರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಟೈಡಲ್ ಪವರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಓಕೆ, ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಸ್ಥಾಪಿಸಲು ಅಂತಿದೆ. ಸ್ಥಾಪನೆ ಮಾಡುವಂಥದ್ದು ಅಂತಂದ್ರೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದು, ಲಾಂಚ್ ಮಾಡೋದು ಈ ರೀತಿಯಲ್ಲಿ ಬರೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಇದನ್ನ ಇಡ್ತಾ ಇದ್ದಾರೆ. ಸೊ ದೇ ಆರ್ ಸೆಟ್ಟಿಂಗ್ ಅಪ್ ದಿಸ್. ಇದನ್ನ ಇಡುವಂಥದ್ದು ಅಲ್ವಾ, ಪ್ಲಾಂಟ್ಸ್. ಇದೆಲ್ಲವನ್ನು ಕೂಡ ಸೆಟ್ ಮಾಡಬೇಕು, ಹಾಗಾಗಿ ಸೆಟ್ಟಿಂಗ್ ಅಪ್ ಅಂತ ತಗೊಳ್ಬೇಕು. ದೇಶದ, ಕಂಟ್ರೀಸ್, ಎಲ್ಲ ಪ್ರದೇಶಗಳಲ್ಲಿ ಕರಾವಳಿ ಲಭ್ಯವಿಲ್ಲ. ಎಲ್ಲ, ಆಲ್, ಪ್ರದೇಶಗಳು, ರೀಜನ್ಸ್, ಕರಾವಳಿ ಅಂತಂದ್ರೆ ಕೋಸ್ಟಲ್ ಲೈನ್ ಅಂತ ಹೇಳ್ತೀವಿ. ಲಭ್ಯವಿಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ, ಹಿಂದಿನ ವಾಕ್ಯದಲ್ಲಿ ನಾವು ಬರೆದಿದ್ದೀವಿ. ನಾಟ್ ಅವೈಲಬಲ್ ಅಂತ, ಅದೇ ಕೂಡ ಇಲ್ಲೂ ಅಪ್ಲೈ ಆಗುತ್ತೆ. ಓಕೆ, ಎಸ್. ಇದನ್ನ ಈಗ ನಾವು ಇಂಗ್ಲಿಷ್ ಭಾಷೆಗೆ ಹೇಗೆ ಬರೆಯೋದು ಅಂತ ನೋಡೋಣ. ಉಬ್ಬರವಿಳುತದ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪಿಸೋದು ಅಂದ್ರೆ ಸೆಟ್ಟಿಂಗ್ ಅಪ್ ಆಫ್ ಟೈಡಲ್ ಪವರ್ ಪ್ಲಾಂಟ್ಸ್. ಎಲ್ಲಿ? ಕಂಟ್ರೀಸ್ ಆಲ್ ರೀಜನ್ಸ್. ಎಲ್ಲಿ? ಕೋಸ್ಟಲ್ ಲೈನ್. ಕೋಸ್ಟಲ್ ಲೈನ್, ನಮ್ಮ ದೇಶದಲ್ಲಿ ಎಲ್ಲೆಲ್ಲ ಕೋಸ್ಟಲ್ ಲೈನ್ ಇದೆ ಅಲ್ವಾ, ಅಲ್ಲಿರುವಂತಹ ಎಲ್ಲಾ ಪ್ರದೇಶಗಳಲ್ಲಿ ಈ ರೀತಿಯ ಸ್ಥಾವರಗಳನ್ನ ಸ್ಥಾಪಿಸೋದಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ನಾಟ್ ಅವೈಲಬಲ್, ಆಗೋದಿಲ್ಲ, ಅಂತಹ ರೀಜನ್ಸ್ ಇಲ್ಲ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇರುವಂತದ್ದು. ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಪ್ರಾರಂಭ ಮಾಡ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ನೀವು ತಿಳ್ಕೊಳ್ಳುವಂತ ಒಂದು ವಿಷಯವಿದೆ. ನಮಗೆ ಒಂದು ವೇಳೆ ಏನಾದ್ರೂ ವಾಕ್ಯದಲ್ಲಿ ಇಲ್ಲ ಅಂತ ಬಂದಾಗ ನೋಡಿ, ಲಭ್ಯ ಇಲ್ಲ ಅನ್ನುವಂಥದ್ದನ್ನೇ ಲಭ್ಯವಿಲ್ಲ ಅಂತ ಬರ್ದಿರೋದು. ನೋ ಅಥವಾ ನಾಟ್ ಅನ್ನುವಂಥದ್ದು ಬರುತ್ತೆ. ನಾನು ಪ್ರತಿ ಬಾರಿ ಯಾವಾಗೆಲ್ಲ ನೆಗೆಟಿವ್ ಅಲ್ಲಿ ಈ ರೀತಿಯಲ್ಲಿ ಬರುತ್ತೆ, ನಾನು ಎರಡನ್ನೂ ಬರ್ದಿರ್ತೀನಿ. ನೋಡಿ, ಇಲ್ಲೂ ಕೂಡ ಬರ್ದಿದೆ ನೋ ಆರ್ ನಾಟ್ ಅಂತ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗಲ್ಲ ಯಾವ ಪದ ಎಕ್ಸಾಕ್ಟ್ ಆಗಿ ನಮ್ಗೆ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಅಂತ.
ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಎರಡನ್ನೂ ಕೂಡ ಬರ್ಕೊಳ್ಬೇಕಾಗುತ್ತೆ. ಎರಡರಲ್ಲಿ ಯಾವ್ದು ಸೂಟ್ ಆಗುತ್ತೆ ಅದನ್ನು ನಾವು ತಗೊಳ್ತೀವಿ. ಸೊ ಇಲ್ಲಿ ನಾವು ಏನು ಮಾಡಬೇಕು, ನಾಟ್ ಆಲ್ ರೀಜನ್ಸ್ ಆಫ್ ದಿ ಕಂಟ್ರಿ ಏನು ತನ್ನಲ್ಲಿ ಹೊಂದಿರುವಂಥದ್ದು ಅಂದರೆ ಇಲ್ಲದೆ ಇರುವಂಥದ್ದು ಅಂತ ಹೇಳ್ಕೊಟ್ಟಿದ್ದಾರಲ್ವಾ. ಸ್ಥಾಪಿಸಲು ದೇಶದ ಎಲ್ಲ ಪ್ರದೇಶಗಳಲ್ಲಿ ಏನು ಲಭ್ಯವಿಲ್ಲ, ಕೋಸ್ಟ್ ಲೈನ್ಸ್ ಬರೆಯೋಣ. ಇಲ್ಲ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ಬರಿಬಹುದು. ಹ್ಯಾವ್ ಕೋಸ್ಟ್ ಲೈನ್ಸ್ ಯಾಕಾಗಿ, ಫಾರ್ ಸೆಟ್ಟಿಂಗ್ ಅಪ್ ಟೈಡಲ್ ಪವರ್ ಪ್ಲಾಂಟ್ಸ್. ಫಾರ್ ಸೆಟ್ಟಿಂಗ್ ಅಪ್ ಟೈಡಲ್ ಪವರ್ ಪ್ಲಾಂಟ್ಸ್ ಈ ರೀತಿಯಲ್ಲಿ ಈ ವಾಕ್ಯವನ್ನು ಬರೀಬಹುದಿದೆ. ಓಕೆ, ಸೊ ಏನು ಬರೆದ್ವಿ ಇಲ್ಲಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಮೊದಲನೇದಾಗಿ ನಾವು ಬರೆದಿದ್ದು ಒಂದು ಕಂಟ್ರಿ ಹತ್ರ ಏನು ಇಲ್ಲ, ವಾಟ್ ಅ ಕಂಟ್ರಿ ಈಸ್ ನಾಟ್ ಹ್ಯಾವಿಂಗ್. ಕಂಟ್ರಿ ಈಸ್ ನಾಟ್ ಹ್ಯಾವಿಂಗ್ ದಿ ರಿಕ್ವೈರ್ಡ್ ಅಮೌಂಟ್ ಆಫ್ ಕೋಸ್ಟಲ್ ಲೈನ್ಸ್. ಇಲ್ಲಿ ಅದನ್ನೇ ಹೇಳಿರೋವಂಥದ್ದು. ನಾಟ್ ಆಲ್ ರೀಜನ್ಸ್ ಆಫ್ ದ ಕಂಟ್ರಿ, ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ, ದೇಶದಲ್ಲಿರುವ ಎಲ್ಲ ಪ್ರದೇಶದಲ್ಲೂ ಕೋಸ್ಟಲ್ ಲೈನ್ಸ್ ಇದೆ ಅಂತ ಹೇಳೋಕೆ ಆಗಲ್ಲ. ಆ ಕೋಸ್ಟ್ ಲೈನ್ಸ್ ಅಂತ ಏನು ಬರುತ್ತೆ ಅದು ಕರಾವಳಿ ಪ್ರದೇಶ ಅಂತ ಏನು ಹೇಳ್ತೀವಿ, ಅದು ಕೆಲವು ರೀಜನ್ ಅಥವಾ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದೆ. ನಾವು ಮ್ಯಾಪನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಕಂಟ್ರಿ ಹತ್ರ ಏನು ಇಲ್ಲ ಅಂತ ನಾವು ಹೇಳುವಾಗ ಅದನ್ನು ಈ ರೀತಿಯಲ್ಲಿ ತಗೊಳ್ಬೇಕು. ನೆಗೆಟಿವ್ ಅಲ್ಲಿ ಸಬ್ಜೆಕ್ಟ್ ಬರಿಬಹುದಾ? ಎಸ್, ಬರಿಬಹುದು. ಇಟ್ ಈಸ್ ನಾಟ್ ದಟ್ ಎವ್ರಿ ಟೈಮ್ ಪಾಸಿಟಿವೇ ಬರಿಬೇಕು ಅಂತ. ನೆಗೆಟಿವ್ ಅಲ್ಲೂ ಈ ರೀತಿಯ ಸಿಚುವೇಶನ್ಸ್ ಬರುತ್ತೆ, ಇಲ್ಲ ಅಂತ ಹೇಳಬೇಕು, ಅಫ್ಕೋರ್ಸ್ ಹೇಳಲೇಬೇಕು. ಅದನ್ನು ಹೀಗೆ ನೀವು ಬರೀರಿ. ಸೊ ಯಾಕಾಗಿ ಅಂತ ತಿಳ್ಕೊಟ್ಟಿದ್ದಾರೆ ನೋಡಿ, ಸೆಟ್ಟಿಂಗ್ ಅಪ್ ಸ್ಥಾಪನೆ ಮಾಡೋದಕ್ಕೆ. ವರ್ಬ್ ಏನನ್ನ, ಟೈಡಲ್ ಪವರ್ ಪ್ಲಾಂಟ್ಸ್, ಇದೇನಾಯ್ತು ಆಬ್ಜೆಕ್ಟ್ ಆಯ್ತು. ಸೊ ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಹೀಗೆ ಇಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಭೂಶಾಖದ ಶಕ್ತಿಯು ಅಂತ ಕೊಟ್ಟಿದ್ದಾರೆ. ಇದನ್ನ ನಾವೇನಂತ ಹೇಳ್ತೀವಿ ಗೊತ್ತಾ? ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಜಿಯೋಥರ್ಮಲ್ ಎನರ್ಜಿ ಕೆಲವೇ ಸ್ಥಳಗಳಲ್ಲಿ ಲಭ್ಯವಿದೆ. ಕೆಲವೇ ಫ್ಯೂ ಸ್ಥಳಗಳಲ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಪ್ಲೇಸಸ್ ಲಭ್ಯವಿದೆ, ಅವೈಲಬಲ್. ಓಕೆ ನೋಡಿ, ಪಾಸಿಟಿವ್ ಬಂದಾಗ ಹೀಗೆ ಬರುತ್ತೆ, ನೆಗೆಟಿವ್ ಬಂದಾಗ ನಾಟ್ ಅವೈಲಬಲ್ ಆ ರೀತಿಯಲ್ಲಿ ಬರುತ್ತೆ. ಮತ್ತು ಆ್ಯಂಡ್ ಶಕ್ತಿಯನ್ನು ಬಳಸಿಕೊಳ್ಳುವ ವೆಚ್ಚವು ತುಂಬಾ ಹೆಚ್ಚಾಗಿದೆ. ಶಕ್ತಿ ಎರಡು ಒಂದೇ, ವಿಚ್ ಇಸ್ ನಥಿಂಗ್ ಬಟ್ ಎನರ್ಜಿ. ಬಳಸಿಕೊಳ್ಳುವ ಯೂಸ್ ಅಂತ ತಗೊಳ್ಬಹುದು, ಯುಟಿಲೈಸ್ ಅಂತ ತಗೊಳ್ಬಹುದು. ಈಗ ಹೊಸ ಪದ ಒಂದು ಬಂದಿದೆ, ಹಾರ್ನೆಸ್ ಅಂತ, ಬೇಕಿದ್ರೆ ಅದನ್ನು ತಗೊಳ್ಬಹುದಿದೆ. ವೆಚ್ಚವು ಅಂತಿದೆ, ಎಕ್ಸ್ಪೆನ್ಸ್ ಅಂತ ತಗೊಳ್ಬಹುದು, ಅಥವಾ ಕಾಸ್ಟ್, ಎರಡರಲ್ಲಿ ಒಂದು. ತುಂಬಾ ಹೆಚ್ಚಾಗಿದೆ, ತುಂಬಾ, ವೆರಿ, ಹೆಚ್ಚಾಗಿದೆ, ಹೈ. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಮತ್ತು ಅನ್ನುವಂಥ ಒಂದು ಪದವನ್ನು ಕೊಟ್ಟಿದ್ದಾರೆ. ಅದನ್ನು ನಾವೇನಂತ ಹೇಳ್ತೀವಿ? ಕಂಜಂಕ್ಷನ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಅದರ ಸಹಾಯದಿಂದ ನಾವು ಒಂದು ಲೆಂತಿ ಸೆಂಟೆನ್ಸ್ ಅನ್ನ ಭಾಗ ಮಾಡ್ಕೊಳ್ಬಹುದು. ಇದು ಮೊದಲನೇ ಭಾಗ ಅಂಡ್ ಇದು ಎರಡನೇ ಭಾಗ. ಹೇಗೆ ಇದನ್ನ ಭಾಗಗಳಲ್ಲಿ ಬರಿತೀವಿ ನೋಡಿ. ಭೂಶಾಖದ ಶಕ್ತಿಯು ಕೆಲವೇ ಸ್ಥಳಗಳಲ್ಲಿ ಲಭ್ಯವಿದೆ. ಬರೆಯೋಣ. ಜಿಯೋಥರ್ಮಲ್ ಎನರ್ಜಿ ಏನಂತೆ? ಲಭ್ಯವಿದೆ. ಈಸ್ ಅವೈಲಬಲ್ ಎಲ್ಲಿ? ಓನ್ಲಿ ಇನ್ ಫ್ಯೂ ಪ್ಲೇಸಸ್. ಈಸ್ ಅವೈಲಬಲ್ ಇನ್ ಫ್ಯೂ ಪ್ಲೇಸಸ್ ಅಂತ ತಗೊಳ್ಳೋಣ. ಓನ್ಲಿ ಅಂತ ಅಂದ್ರೆ ಮಾತ್ರ ಅಂತ ಕೊಟ್ಟಿದ್ರೆ ಓನ್ಲಿ ತಗೊಳ್ಬೇಕಿತ್ತು. ಕೆಲವೇ ಸ್ಥಳಗಳಲ್ಲಿ ಮಾತ್ರ ಅಂತ ಇದ್ದಿದ್ರೆ ಓನ್ಲಿ ತಗೊಳ್ಬೇಕಿತ್ತು. ನ್ಯೂ ಅಡಿಷನ್ಸ್ ಬೇಡ. ಹೀಗೆ ಬರೆಯೋಣ. ಜಿಯೋಥರ್ಮಲ್ ಎನರ್ಜಿ ಈಸ್ ಅವೈಲಬಲ್ ಇನ್ ಫ್ಯೂ ಪ್ಲೇಸಸ್. ಇಷ್ಟು ಸಾಕು. ದೆನ್ ಮತ್ತು ಅಂತಿದೆ, ಸಾರಿ ಆ್ಯಂಡ್ ಅಂತ ಇಲ್ಲಿ ನಾವು ತಗೊಳ್ಳೋಣ. ಆ್ಯಂಡ್
ನೆಕ್ಸ್ಟ್ ಏನಂತ ಹೇಳಿರೋದವರು, ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ವೆಚ್ಚವು ತುಂಬ ಜಾಸ್ತಿ ಇದೆಯಂತೆ. ಬರೆಯೋಣ. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಏನಕ್ಕಾಗಿ, ಟು ಯೂಸ್ ಆರ್ ಟು ಯುಟಿಲೈಸ್ ದಿ ಎನರ್ಜಿ, ಶಕ್ತಿಯನ್ನು ಬಳಸ್ಕೊಳ್ಳೋದು ಬಹಳ ದುಬಾರಿಯಾಗಿದೆ, ಇಟ್ಸ್ ವೆರಿ ಹೈ ಅಂತ ಹೇಳಿರುವಂಥದ್ದನ್ನು ಹೀಗೆ ಬರೆದಿದ್ದೀನಿ. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಟು ಯೂಸ್ ಆರ್ ಯುಟಿಲೈಸ್ ದಿ ಎನರ್ಜಿ, ಈ ರೀತಿಯಲ್ಲಿ ಬರೀಬಹುದಿದೆ. ಓಕೆ, ಸೊ ಇಲ್ಲಿ ಎರಡು ರೀತಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಒಂದು ಭಾಗ ಮಾಡಿಕೊಂಡು ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟೆ, ಇನ್ನೊಂದು ಇದರಲ್ಲೇ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥದ್ದನ್ನು ತೆಗೆದಿದ್ದೀವಿ. ನೋಡಿ, ಜಿಯೋಥರ್ಮಲ್ ಸಬ್ಜೆಕ್ಟ್ ಆಯಿತು, ಈಸ್ ಅವೈಲಬಲ್ ವರ್ಬ್ ಆಯಿತು, ಎಲ್ಲಿ ಅನ್ನುವಂಥದ್ದು ಆಬ್ಜೆಕ್ಟ್ ಆಯಿತು. ಇಲ್ಲಿ ಬಂದಾಗ ಇಟ್ ಅಂತಿದೆ ಅಲ್ವಾ, ಅಂದರೆ ಇಲ್ಲಿ ಮಾತಾಡ್ತಾ ಇರೋದು ಜಿಯೋಥರ್ಮಲ್ ಎನರ್ಜಿ ಬಗ್ಗೆ. ಹಾಗಾಗಿ ಇದೇ ಸಬ್ಜೆಕ್ಟ್ ಆಯಿತು. ಎಕ್ಸ್ಪೆನ್ಸಿವ್ ಅಂತ ಇದೆ, ಇದೇನಾಯಿತು ವರ್ಬ್ ಆಯಿತು. ಯಾಕಾಗಿ, ಏನು ಅನ್ನೋಂಥ ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್ ಆಯಿತು. ಸೊ ಒಂದೇ ವಾಕ್ಯವನ್ನು ವಿತ್ ಫಾರ್ಮುಲಾ ವಿತೌಟ್ ಫಾರ್ಮುಲಾ ಹೇಗೆ ರಚನೆ ಮಾಡಬಹುದು ಅಂತ ಎರಡನ್ನೂ ಕೂಡ ಇದರಲ್ಲಿ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇವತ್ತಿನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬರು ಕಳಿಸಿದಂಥ ಪ್ಯಾರಾಗ್ರಾಫನ್ನು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ನೀವು ಯಾರು ಕಳಿಸಿದ್ರೆ ನಿಮಗೂ ಕೂಡ ಇದರಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಪುಸ್ತಕವನ್ನು ಖರೀದಿ ಮಾಡಬೇಕು ಅಥವಾ ನಮ್ಮ ವೇದಾಂತ್ ಪಾಠಶಾಲೆಯ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ನೀವೇನಾದರೂ ನಮ್ಮ ಟಾರ್ಗೆಟ್ 402 PSI ಸೆಷನ್ಸನ್ನು ನೋಡಬೇಕು ಅಂತಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.